ಗೃಹಲಕ್ಷ್ಮಿ ಹಣ ಬೇಕಾ? ಹಾಗಿದ್ರೆ ಈ ರೂಲ್ಸ್ ನೀವು ಫಾಲೋ ಮಾಡಲೇಬೇಕು. ಈ ರೂಲ್ಸ್ ಫಾಲೋ ಮಾಡದಿದ್ರೆ ಬರೋದಿಲ್ಲ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ. ಗೃಹಲಕ್ಷ್ಮಿ ಹಣ ಬೇಕಾ? ಹಾಗಿದ್ರೆ ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಈ ರೂಲ್ಸ್ ಫಾಲೋ ಮಾಡದಿದ್ರೆ ಬರೋದಿಲ್ಲ ಗೃಹಲಕ್ಷ್ಮಿ ಹಣ. ಯಜಮಾಂತಿ ಫೋನ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ಸಿಗುತ್ತೆ ಗೃಹಲಕ್ಷ್ಮಿ ಹಣ. ಯಾರದ್ದೋ ನಂಬರ್ಗೆ ಮೆಸೇಜ್ ಹೋದ್ರೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ. ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ. ಗೃಹಲಕ್ಷ್ಮಿ ಹಣ ಪಡೆಯಲು ಬಯೋಮೆಟ್ರಿಕ್ ಕಡ್ಡಾಯ. ರಾಜ್ಯ ಸರ್ಕಾರದಿಂದ ಇದಾಗಿರುವಂತದ್ದು. ಫಲಾನುಭವಿಗಳು ಬೇರೆ ಯಾರದ್ದೋ ನಂಬರ್ ಕೊಡುವಂತಿಲ್ಲ, ಅವರದ್ದೇ ನಂಬರ್ ಇರಬೇಕು. ಯಾರದ್ದೋ ನಂಬರ್ಗೆ ಹಣ ಬಂದಿರೋ ಮೆಸೇಜ್ ಹೋಗಬಾರ್ದು. ಯಾರು ಫಲಾನುಭವಿಗಳಿದ್ದಾರೋ ಅವರಲ್ಲೇ ಈ ಒಂದು ಗಂಡನ ಖಾತೆ ಇಲ್ಲವೇ ಮಕ್ಕಳ ಖಾತೆಗೂ ಕೂಡ ಹಣ ಹೋಗಬಾರ್ದು. ಸೊಸೆಯನ್ನ ಸೇರಿದಂತೆ ಮತ್ಯಾರದ್ದೋ ಖಾತೆಗೆ ಹಣ ಹೋಗುವಂತಿಲ್ಲ. ಕಟ್ಟುನಿಟ್ಟಿನ ಕ್ರಮ. ಈಗ ರಾಜ್ಯದಲ್ಲಿ ಒಟ್ಟು 1.20 ಕೋಟಿಗೂ ಅಧಿಕ ಫಲಾನುಭವಿಗಳಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳು ರಾಜ್ಯದಲ್ಲಿ ಸದ್ಯ 4.30 ಲಕ್ಷ ಫಲಾನುಭವಿಗಳ ಹೆಸರು ಡಿಲೀಟ್ ಆಗಿದೆ. ಈ ಮೂಲಕ ರಾಜ್ಯಕ್ಕೆ ನೂರಾರು ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಾ ಇದ್ದೀರಲ್ಲ ಅವರೆಲ್ಲರೂ ಕೂಡ ಈ ಸುದ್ದಿನ ನೋಡ್ಲೇಬೇಕು. ಯಾಕಂತಂದ್ರೆ ಈಗ ಈ ಒಂದು ರೂಲ್ಸ್ ನ ಫಾಲೋ ಮಾಡಲೇಬೇಕು. ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂತದ್ದು. ಈ ಒಂದು ರೂಲ್ಸ್ ನ ನೀವು ಫಾಲೋ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಸಿಗಲ್ಲ. ಯಾರು ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಿರ್ತೀರಲ್ಲ ಅವರು ಒಂದು ಫೋನ್ ನಂಬರ್ ಕೊಡ್ಲೇಬೇಕು. ಯಾರದ್ದೋ ನಂಬರ್ ಕೊಟ್ಟು ಅವರಿಂದ ಮೆಸೇಜ್ ಬರುತ್ತೆ, ಇಲ್ಲ ಲಿಂಕ್ ಆಗಿರುತ್ತೆ, ಒಂದು ನಿಮ್ಮ ಖಾತೆಗೆ ಬಂದು ಬೀಳಬಹುದು ಹಣ. ಆದ್ರೆ ಬೇರೆ ನಂಬರ್ ಕೊಟ್ಟಿದ್ರಿ ಅಂದ್ರೆ ಅದು ಕೂಡ ಆಗಲ್ಲ. ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಫಲಾನುಭವಿಗಳು ಬೇರೆ ಯಾರದ್ದೋ ನಂಬರ್ ಅನ್ನ ಕೊಡುವ ಹಾಗೆ ಇಲ್ಲ. ಗೃಹಲಕ್ಷ್ಮಿ ಹಣ ಬೇಕು ಅಂದ್ರೆ ಇವನ್ನೆಲ್ಲ ಫಾಲೋ ಮಾಡಲೇಬೇಕು. ಯಾರದ್ದೋ ನಂಬರ್ಗೆ ಹಣ ಬಂದಿರುವಂತಹ ಮೆಸೇಜ್ ಕೂಡ ಹೋಗಬಾರ್ದು ಅನ್ನುವಂತಹ ಕಟ್ಟುನಿಟ್ಟಿನ ಕ್ರಮ. ಗಂಡನ ಖಾತೆ ಇಲ್ಲ ಮಕ್ಕಳ ಖಾತೆ ಜೊತೆಗೆ ಸೊಸೆ ಖಾತೆಯನ್ನು ಕೊಡಬಹುದು ಅಂತ ಏನು ಯೋಚನೆ ಮಾಡ್ತಿದ್ದಾರಲ್ಲ ಅದೆಲ್ಲ ಇಲ್ಲ ಇನ್ಮೇಲೆ.